ಮಾತುಗಳನ್ನವ ನುಡಿಯುವಂತಾಗಿ ದೃಷ್ಟಿಯ ಒಳಗೆ ಅವನೇ ಹೋಗಿ ಏನಿದು? ಗಂಗಾ ಅಣ್ಣ ಬರ್ತೀನಿ ಅಂತ ಹೇಳಿದ್ರು, ಇಷ್ಟೊತ್ತಾದರೂ ಬರಲಿಲ್ಲ. ತಡಿ, ಇನ್ನೊಂದು ಸ್ವಲ್ಪ ಅಡ್ಡ ಹಾಕಿ ಬಿಡೋಣ, ಅಷ್ಟೊತ್ತಿಗಾದರೂ ಬಂದರೂ ಬರ್ಬೋದು. ರೀ ಮಿಸ್ಟರ್, ಇಲ್ಲಿ ಸಾಹುಕಾರ ಜಯರಾಜನ್ ಜಮೀನು ಎಲ್ಲಿ ಬರುತ್ತೆ? ಏನು ಆ ಜಯರಾಜ್ ಸಾಹುಕಾರ ಹೊಲನ? ಇದೇ ನಮ್ಮ ಊರು, ಇದು ನಮ್ಮ ಹೊಲದ ಬಾಜು ಐತಲ್ಲ, 300 ಎಕರೆ ಜಮೀನ್. ಏ ಶಂಕರ್, ಏನು ನೀನ್ ಇಲ್ಲಿ? ಹೌದು, ಏನ್ ನಿನ್ನ ವೇಷ? ಕೈಯಲ್ಲಿ ಸಲಿಕೆ, ಹುಟ್ಟಿರೋದು ಲಪಾಟಿ. ಏ ಶೀಲಾ, ಏನೇ ನಮ್ಮೂರಲ್ಲಿ? ಅಬ್ಬಬ್ಬ, ಇದು ಕನಸೋ ನನಸೋ ಒಂದು ಅರ್ಥ ಆಗ್ತಾ ಇಲ್ಲ ನೋಡು. ಶಂಕರ್, ಇದೇ ನಮ್ಮೂರು. ಈ ಊರ ಶ್ರೀಮಂತ ಜಯರಾಜ್ ಸಾಹುಕಾರನೇ ನನ್ನ ಸ್ವಂತನ. ಹೌದು, ನೀನು? ನನ್ನದು ಇದೇ ಊರು ಶೀಲಾ, ಇದು ನಮ್ಮ ಹೊಲನೇ. ನಮ್ಮ ಅಣ್ಣ ಅತ್ತಿಗೆ ಬರ್ತಿರ್ತ ಹೇಳಿದ್ರು, ಅದಕ್ಕೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ. ಅಬ್ಬಾ, ಎಂತ ಆಶ್ಚರ್ಯ ನೋಡು ಶಂಕರ್, ನಮ್ಮಿಬ್ಬರದು ಒಂದೇ ಊರು, ಆದ್ರೂ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಹೌದು, ನಮ್ಮ ಪ್ರೀತಿ ಎಲ್ಲಿ ಮುರಿದು ಬಿಡ್ತು ಅಂತ ನನಗೆ ತುಂಬಾ ಭಯ ಆಗಿತ್ತು. ಆ ದೇವರು ಮತ್ತೆ ನಮ್ಮನ್ನ ಒಂದುಗೂಡಿಸ್ಬಿಟ್ಟ ಶಂಕರ್. ಐ ಲವ್ ಯು ಶಂಕರ್, ಐ ಲವ್ ಯು. ನಿಲ್ಲು ಶೀಲಾ, ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯುವುದಿಲ್ಲ. ಏ ಶಂಕರ್, ಏನ್ ಹೇಳ್ತಾ ಇದೀಯಾ? ನಮ್ಮ ಪ್ರೀತಿ ಬಗ್ಗೆ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೇವೆ, ಗೊತ್ತಲ್ವಾ ನಿನ್ಗೆ? ಹೌದು ಶೀಲಾ, ಕಟ್ಟಿಕೊಂಡುದು ನಿಜಾನೇ. ಆವಾಗ ನಾನು ಯಾರಂತ ನಿನಗೆ ಗುರ್ತಿರಲಿಲ್ಲ, ನೀನ್ ಯಾರಂತ ನನಗೆ ಗುರ್ತಿಲ್ಲ. ಆ ನಿಸರ್ಗವೇ ನಮ್ಮ ಇಬ್ಬರ ಪ್ರೇಮಕ್ಕೆ ವಿಲನ ಹಾಡಿತ್ತು. ಆದರೆ ಮೇಲಾಗಿ ಈ ಊರಿನ ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ, ಅರಮನೆಯಲ್ಲಿ ಕಾಲ ಕಳೆದುಕೊಳ್ಳಬೇಕಾಗಿದ್ದ ನೀನು ಈ ಗುಡಿಸಲೆ ಮನೆಗೆ ಯಾಕೆ ಬರುವುದು? ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಶಂಕರ್, ಅಂದ್ರೆ ನೀನು ನನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೀಯಾ? ನೋಡು ಶಂಕರ್, ಅಷ್ಟಕ್ಕೂ ನಾವಿಬ್ರು ಸಿಟಿಯಲ್ಲಿ ಹೇಗಿದ್ವಿ ಹಾಗೆ ಇದ್ಬಿಡೋಣ. ಬಾ ಶಂಕರ್, ನನಗೆ ಯಾವ ಶ್ರೀಮಂತಿಕೆನೂ ಬೇಡ, ಬಾ ನಾವಿಬ್ರು ಸಿಟಿಗೆ ಹೋಗ. ನಿಲ್ಲು ಶೀಲಾ, ನಿಲ್ಲು. ನಾನೊಬ್ಬ ಮಾಮೂಲಿ ಬಡ ರೈತನ ತಮ್ಮ, ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡತನ ಮನೆಯಲ್ಲಿ ಹಿಂಡಿ ರೊಟ್ಟು ತಿಂದು ಬದುಕಬೇಕಾದ ಜನ ನಾವು. ಅಂದಾಗ ಸಿರಿ ಸಂಪತ್ತಿನಲ್ಲಿ ಬೆಳೆದ ನಿನ್ನನ್ನು ನರಕಕ್ಕೆ ತಂದು ಹಾಕಿದರೆ ಆ ಪಾಪ ನನ್ನನ್ನು ತಟ್ಟದು ಬಿಟ್ಟಿತ. ನೋಡು ಶಂಕರ್, ಇದೀಗ ತಾನೇ ನಮ್ಮಿಬ್ಬರದು ಬಿಕಾ ಮುಗ್ದಿದೆ ಅಂದ್ಮೇಲೆ ಮುಂದೆ ನಮ್ಮಿಬ್ಬರಿಗೂ ನೌಕರಿ ಆಗುತ್ತೆ. ಹಾಗಂದ್ಮೇಲೆ ನಮ್ಮೇಲೆ ಯಾವುದು ಮೇಲು ಕೀಳು ಅನ್ನೋದೇ ಇರೋದಿಲ್ಲ. ಆದರೂ ನಿಮ್ಮಣ್ಣ ನಮ್ಮ ಪ್ರೇಮಕ್ಕೆ ಬಲಿ ಕಟ್ಟುತ್ತಾನೆಂಬುದನ್ನು ಮೊದಲು ನೀರಿ. ಯಾಕಂದ್ರೆ ನಿಮ್ಮಣ್ಣ ಹಣವಿಲ್ಲದ ನೋಡಿದ್ರೆ ಕೀಳಾಗೂ ನೋಡೋ ಮನುಷ್ಯ. ವಿಚಾರ ಮಾಡು. ಆ ಕೆಲಸವನ್ನು ನನಗೆ ಬಿಡು ಶಂಕರ್. ಹಾ ಶಂಕರ್, ಈ ತಂಪಾದ ಗಾಳಿಯಲ್ಲಿ ಇಂಪಾಗಿ ಒಂದು ಗೀತೆಯನ್ನು ಹಾಡಬಾರ್ದ ನನ್ನ ರಾಜ್ಯ?
ಹಾ ಶಂಕರ್, ನಾನು ಬಂದು ತುಂಬಾ ಹೊತ್ತಾಯ್ತು. ಅನ್ನ ಮನೆಯಲ್ಲಿ ಕಾಯ್ತಾ ಇರ್ತೇನೆ, ನಾನು ಬರ್ಲೆ? ನೋಡು ಶೀಲಾ, ಹಿಂಗತಿಂದ ಮಂಗನಂತೆ ಆಗಿತ್ತು ನಮ್ಮ ಬಾಳು. ಅದಕ್ಕಾಗಿ ಸ್ವಲ್ಪ ವಿಚಾರ ಮಾಡು. ಯಾಕಂದ್ರೆ ಬಹಳ ಸಿಟ್ಟಿನವ ನಮ್ಮ ಅಣ್ಣ ಅರ್ಜುನ್, ಅದರಂತೆ ಬಹಳ ಸಿಟ್ಟಿನವ ನಿಮ್ಮ ಅಣ್ಣ ಜಯರಾಜ್. ಇವರ ಮಧ್ಯೆ ನಮ್ಮ ಜೀವನ ಹಸಿದವರಿಗೆ ಕುರಿಗಳಂತಾಗುವುದು ಬೇಡ. ಶಂಕರ್, ಸುಮ್ಮನೆ ಯಾಕೆ ಕೆಟ್ಟದನ್ನ ವಿಚಾರ ಮಾಡ್ತೀಯಾ? ನೋಡು, ನೀನೇನು ಚಿಂತೆ ಮಾಡಬೇಡ. ಇದಕ್ಕೆಲ್ಲ ಒಂದು ದಾರಿಗೆ ನಾನು ತರ್ತೀನಿ. ನೀನು ಮಾತ್ರ ನಿನ್ನ ಸಂಸಾರದ ಬಗ್ಗೆ, ನಿಮ್ಮ ಮನೆಯವ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಆಯ್ತು, ನಾನು ಬರ್ಲಾ ರಾಜ? ಬಾಯ್ ಡಾರ್ಲಿಂಗ್. ಶೀಲಾ ನನ್ನ ಸತಿಯಾಗಿ ಬರುವರು ಅಪ್ಪುರ ನಮ್ಮ ಮನೆಯಲ್ಲಿ. ಅದರಂತೆ ನಮ್ಮ ಅಣ್ಣ ಅರ್ಜುನನ ಮದುವೆಗೆ ಮುಂಚೆ ನನ್ನ ಮದುವೆ ಒಪ್ಪುತ್ತಾ ನನ್ನನ್ನು ದೊಡ್ಡಣ್ಣ. ಈ ಪ್ರೀತಿ ವಿಷಯ ಹೇಗೆ ತಿಳಿಸಲಿ? ಇರಲಿ, ಸಮಯ ನೋಡಿ ತಿಳಿಸಿದ್ರಾಯ್ತು. ದೇವ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ! ನಿನ್ನನ್ನು ಅರಿತವರಿಲ್ಲ ಈ ಜಗದಲ್ಲಿ. ಏ ದೇವರೇ, ಸುಡುವ ಬ್ರಹ್ಮಾಂಡವನ್ನೇ ನನ್ನ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ಈ ಬೆಳೆದು ನಿಂತ ನನ್ನ ತಮ್ಮ ಅರ್ಜುನನಿಗೆ ಮದುವೆ ಮಾಡಬೇಕು. ನನ್ನ ಅಕ್ಕನ ಮಗಳಾದ ಗಂಗಮ್ಮನ ಕೊಟ್ಟು ಅವನ ಮದುವೆ ಮಾಡಬೇಕು. ಇನ್ನು ಕಿರಿಯ ತಮ್ಮನಾಗಿರತಕ್ಕಂತ ಶಂಕರನಿಗೆ ಯಾವುದಾದರೂ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆದು ಇಬ್ಬರ ಮದುವೆ ಮಾಡಬೇಕಪ್ಪ. ಅಯ್ಯೋ ದೇವ. ಯಾಕೆ, ಯಾರ್ದೋ ಮದುವೆ ವಿಚಾರ ಮಾಡ್ತಾ ಇರ್ತಿದ್ರ? ಯಾರ್ದು ಮದುವೆ? ಇನ್ನಾರದಮ್ಮ, ನಮ್ಮ ಮನೆಯನ್ನು ಬೆಳಗಲು ಬರುವ ನಂದಾದೀಪ ನಿನ್ನದಮ್ಮ, ನಿನ್ನದು. ಮಾವ, ತಂದೆ ತಾಯಿಯನ್ನು ಕಳೆದುಕೊಂಡು ತಂದೆ ತಾಯಿ ಸ್ಥಾನ ನಿಂತು ಈ ಮನೆ ಸಚಿಯಾಗಿ ಮಾಡಿಕೊಳ್ತಾರಂದ ಮೇಲೆ ನೀವೇ ನನ್ನ ಪಾಲಿನ ದೇವರು ಮಾವ, ನೀವೇ ನನ್ನ ಪಾಲಿನ ದೇವರು. ಗಂಗಮ್ಮ, ಎದ್ದೇಳಮ್ಮ, ಎದ್ದೆ. ನೀನು ಸೌಭಾಗ್ಯವತಿ, ಚಿರಂಜೀವಿಯಾಗಿ ಬಾಳಮ್ಮ, ಚಿರಂಜೀವಿಯಾಗಿ ಬಾಳು. ಗಂಗಾ, ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವುದೇ ಧರ್ಮ, ಯಾವುದೇ ಜಾತಿಯಲ್ಲಿ ಉಲ್ಲೇಖ ಮಾಡಿಲ್ಲಮ್ಮ, ಉಲ್ಲೇಖ ಮಾಡಿಲ್ಲ ಆ ದೇವರು. ಅಂತಾದ್ರೊಳಗ ನಾವು ಮಾಡಿದ ಪಾಪಕ್ಕೆ ನಮ್ಮ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ನ್ಯಾಯ ನೀತಿ ಧರ್ಮಗಳನ್ನು ನಮ್ಮಂತವರಾದರೂ ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಮಾವ, ಅಗಾಧವಾದ ಭಾರಕ್ಕೆ ಘೋರವಾದ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಅಲ್ಲಿವರೆಗೆ ನಾವು ತಾಳ್ಮೆಯಿಂದಿರಬೇಕು ಅಷ್ಟೇ. ನಿಜವಮ್ಮ, ನೀನು ಹೇಳುವ ಮಾತು ನಿಜ. ಶಿಡಿಲಿಗೆ ಅಂಜಿ ಗೂಡು ಸೇರಿದರೆ ಕಲ್ಲು ಬಂಡೆ ತಾಗಿ ನೆತ್ತಿಯ ಮೇಲೆ ಬಿದ್ದಂಕಾಯ್ತಮ್ಮ. ಜೀವನದಲ್ಲಿ ಬಾರದು ಬಪ್ಪದು, ಬಪ್ಪದು ತಪ್ಪಿತೆ. ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಬೇಕಮ್ಮ, ಅನುಭವಿಸಬೇಕು. ಗಂಗಾ, ನಿನಗೆ ಅರ್ಜುನ ಮಾವ ಇಷ್ಟ ತಾನೇ? ಮಾವ, ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂತೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅನ್ನೋ ನನ್ನ ಮಾವನ ಕೈ ಹಿಡಬೇಕಾದ್ರೆ ಕೋಟಿ ಕೋಟಿ ಪುಣ್ಯ ಮಾಡಿರ್ಬೇಕು ಮಾವ. ನೋಡು ಗಂಗಮ್ಮ, ಒಳ್ಳೆಯ ಗಂಡನಾದರೆ ಒಡವೆನೇ ಬೇಡ ಅನ್ನುವ ನೀನು, ತುಸು ರಾಗಿಯ ಗಂಜಿ ಆದರೆ ಅನ್ನನೇ ಬೇಡ ಎನ್ನುವ ಒಳ್ಳೆಯ ಗುಣವಮ್ಮ ನಿನ್ನದು. ನಾರಿ ಇಲ್ಲದ ಮನೆ ಇಲ್ಲ, ಕೆರೆವು ಇಲ್ಲದ ಊರಿಲ್ಲಮ್ಮ. ಅಂದಾಗ ನನ್ನ ಮನೆಯನ್ನು ಬೆಳಗಲು ಬರುವ ನಂದಾದೀಪಮ್ಮ ನೀನು, ನಂದಾದೀಪ. ಮಾವ, ಗಂಜಿ ಕುಡಿದರೂ ಕೂಡ ಗಂಡನ ಮನೆಯಲ್ಲಿ ಸೊನ್ನೋ ಹಾಗೆ ಮಾವ, ಪತಿ ಸೇವೆ ಮಾಡಿದ ಸತಿ 108 ವ್ರತ ಮಾಡಿದ್ರೇನು, ಪತಿ ಸೇವೆ ಮಾಡುವುದು ನನ್ನ ಧರ್ಮ ಅಲ್ಲವೇನು ಮಾವ? ಗಂಗಮ್ಮ, ನೋಡಮ್ಮ, ಶಾನುಭೋಗರ ಗುಣವು ಲೆಕ್ಕದಲ್ಲಿ ನೋಡು, ಮಾನವಂತರ ಹೆಣ್ಣಿನ ಗುಣವು ನಡತೆಯಲ್ಲಿ ನೋಡೊಂದಿದ್ದಾರಮ್ಮ. ಮಾವಿನ ಮರದಿಂದ ಮಾವಿನ ಮರನೇ ಹುಟ್ಟುತ್ತೆ, ಬೇವಿನ ಮರ ಅಲ್ಲವೆಂಬುದನ್ನು ನೀನು ತೋರಿಸಿಕೊಟ್ಟೆಯಮ್ಮ. ಹಾ ಮಾವ, ಶಂಕರ್ ಮಾವ ಬಂದ್ರಂತೆ ಕಾಣುತ್ತದೆ.
La 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 ಏನಣ್ಣ ಏನೋ ಘನ ವಿಚಾರ ಮಾತನಾಡೋದು ಕಾಣುತ್ತಿದೆ, ಏನದು? ಏನಿಲ್ಲಪ್ಪ, ನಿಮ್ಮ ಮದುವೆ ವಿಚಾರವನ್ನ ಮಾಡ್ಕೋಬೇಕಂತ ನಿಂತಿದ್ದೀವಪ್ಪ. ಅದಕ್ಕಾಗಿ ನಿನಗೆ ಯಾವುದಾದರೂ ಒಂದು ಬಡವರ ಮನೆಯ ಹೆಣ್ಣನ್ನು ತೆಗೆದು ಮದುವೆ ಮಾಡಬೇಕೆಂದಿದ್ದೀನಪ್ಪ. ಅದಕ್ಕೆ ನಿನ್ನ ಒಪ್ಪಿಗೆ ಹೇಳಪ್ಪ. ಅಣ್ಣ, ಯಾಕೆ ಬಡವರು ಅಂತ ಬಿಚ್ಚಿ ಬೀಳುವ ಮಾತನಾಡಿ ಚುಚ್ಚಿ ಕೊಲ್ಲುತ್ತಿದ್ದೀರಿ? ಯಾಕೆ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಾರದೆಂಬ ನಿಯಮವಿದೆಯಾ, ಇಲ್ಲ ಕಾನೂನು ಇದೆಯಾ? ನೋಡಪ್ಪ ಶಂಕರ, ಶ್ರೀಮಂತರು ಆನೆ ಕಟ್ಟುವುದು ಒಂದೇ, ಬಡವರು ತಾಳಿ ಕಟ್ಟುವುದು ಎರಡೂ ಸಮಾನ. ಅಂದಾಗ ಆಕಾಶಕ್ಕೆ ಏಣಿ ಹಾಕುವುದು, ಸಮುದ್ರಕ್ಕೆ ಬೆಂಕಿಗೆ ಮುತ್ತು ಕೊಡುವುದು, ಇದು ನಮ್ಮಿಂದ ಸಾಧ್ಯವೇನಪ್ಪ? ನಮ್ಮಿಂದ ಸಾಧ್ಯವೇನು? ಅದಕ್ಕಾಗಿ ದೊಡ್ಡವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತಪ್ಪ, ಕಾಲು ಚಾಚಬೇಕು ಅಂತ. ಅಣ್ಣ, ನಿಮ್ಮ ಮಾತನ್ನು ಕೇಳಿ ನಾನು ಮೂರ್ಖನಾಗಲಾರೆ. ನನ್ನ ಮದುವೆ ವಿಚಾರ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿರೋಳ ಶೀಲಾ, ಅವಳನ್ನು ಮದುವೆ ಅವಳನ್ನು ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದೇನೆ. ಈಗ ಮದುವೆ ಮಾಡಿಕೊಳ್ಳಬೇಕಂತ ತೀರ್ಮಾನ ಮಾಡಿದ್ದೇನೆ. ನೋಡು ಶಂಕರ, ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕಪ್ಪ, ಶ್ರೀಮಂತಿಕೆ ಎಂದಲ್ಲ. ತಾಮ್ರದ ದುಡ್ಡಿಗಾಗಿ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನೇ ಬೇರೆ ಮಾಡುತ್ತದೆ ಎಂಬುದನ್ನು ನೀನು ಮರೆಯಬೇಡಪ್ಪ, ಅಣ್ಣ, ಏನಾಗಿದೆ ಅಣ್ಣ ಈ ಮನೆಯಲ್ಲಿ? ಯಾಕೆ ಈ ರೋಷಾವೇಶದ ಮಾತುಗಳು? ಹೇಳಣ್ಣ, ಏನಾಗಿದೆ? ಅಣ್ಣ, ನೀನಾದರೂ ಹೇಳು, ಏನಾಗಿದೆ ಎಂದು. ಮಾವ, ಅದು ಮಾವ ಏನು ಇಲ್ಲ ಅರ್ಜುನ, ನಿಮ್ಮ ಇಬ್ಬರಿಗೂ ಮದುವೆ ಮಾಡಬೇಕೆಂದಿದ್ದೇನಪ್ಪ. ಅದಕ್ಕಾಗಿ ತಾಯಿ ಇಲ್ಲದ ತಪ್ಪಲಿಯಾದ ನನ್ನ ಅಕ್ಕನ ಮಗಳಾದ ಗಂಗಮ್ಮನ ಕೊಟ್ಟು ನಿನಗೆ ಮದುವೆ ಮಾಡಬೇಕೆಂದಿದ್ದೀನಪ್ಪ. ಅದಕ್ಕೆ ನಿನ್ನ ಒಪ್ಪಿಗೆ ಏನು ಹೇಳಪ್ಪ, ಒಪ್ಪಿಗೆ ಏನು? ಇದೇನಣ್ಣ ನಿನ್ನ ಮಾತು? ಅಣ್ಣ, ತಾಯಿ ಇಲ್ಲದ ತಪ್ಪಲಿಗಳಾದ ನಮ್ಮನ್ನು ಸಾಕಿ ಸಲುಹಿದಾತ ನೀನು. ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲಣ್ಣ ಈ ನಿನ್ನ ತಮ್ಮ ಅರ್ಜುನ. ಅಣ್ಣ, ಹೆತ್ತವ್ವ ಕೊಟ್ಟ ಅಮೃತಕ್ಕಿಂತ ಹೆತ್ತವ್ವ ಕೊಟ್ಟ ಅಂಬಲಿಯ ಲೇಸು ಎನ್ನುವನಣ್ಣ ಈ ನಿನ್ನ ತಮ್ಮ ಅರ್ಜುನ. ಅಣ್ಣ, ನೀ ಯಾರನ್ನೇ ತೋರಿಸಿ ಇವಳನ್ನೇ ಮದುವೆಯಾಗುವಂದರೆ ಸಾಕಣ್ಣ, ಕಣ್ಣು ಮುಚ್ಚಿ ತಾಳಿ ಕಟ್ಟಿ ಬಿಡುತ್ತೇನಣ್ಣ. ಇದರಲ್ಲಿ ಯಾವ ಸಂದೇಹವೂ ಬೇಡಣ್ಣ. ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ಈ ಜನ್ಮದಲ್ಲೇ ಇಂಥ ತಮ್ಮನನ್ನು ಪಡೆದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತಪ್ಪ. ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ಈ ಸಮಾಜದಲ್ಲಿ ನನ್ನಂತ ಹಿರಿಯ ಅಣ್ಣಂದರಿಗೆ ನೀನು ತೋರಿಸಿಕೊಟ್ಟೆಯಪ್ಪ, ತೋರಿಸಿಕೊಟ್ಟೆ. ನೋಡು ಶಂಕರ, ನಿನ್ನ ಅಣ್ಣನನ್ನು ನೋಡಿ ಕಲಿಕೋ. ಆವಾಗಲಾದ್ರೂ ನಿನ್ನ ಜನ್ಮಕ್ಕೆ ಬುದ್ಧಿ ಬಂದಿತು. ಹೋಗ್ಲಿ ಬಿಡು ಮಾವ. ಶಂಕರ್ ಮಾವ ನಿಮ್ಮ ಎದುರು ಮಾತಿಗೆ ಮಾತನಾಡಬೇಕಂತ ಮಾತನಾಡಲಿಲ್ಲ. ಅದೇನು ಹೇಳ್ತಾರಲ್ಲ, ಅರಸನ ಮಗಳಾದರೂ ಸರಿ ಪುರುಷನ ಸತಿಯಾಗಬೇಕಲ್ಲವೇ? ಶಂಕರ್ ಮಾವ ಇಷ್ಟಪಟ್ಟಂತೆ ಮದುವೆ ಮಾಡಿದ್ರೆ ಆಯ್ತು. ನೋಡಮ್ಮ ಗಂಗಮ್ಮ, ಬಡವನ ಅತಿ ಆಸೆ ಗತಿಗೆಡಿಸುವ ಹಾಗೆ. ಅಷ್ಟೇ ಯಾಕಮ್ಮ,
ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿ ಇರುವಂತೆ ಮನೆಗೆ ಬರುವ ಹೆಣ್ಣು ಮನೆಗೆ ನಾರಿ ಆಗಬೇಕೆ ವಿನ ಮನೆಗೆ ಮಾರಿ ಆಗಬಾರದಮ್ಮ, ಮನೆಗೆ ಮಾರಿ ಆಗಬಾರದು. ಹೋಗಲಿ ಬಿಡಣ್ಣ, ಎಷ್ಟೇ ಆಗಲಿ ಶಂಕರ್ ನಮ್ಮಿಬ್ಬರಿಗೂ ಮುದ್ದಿನ ತಮ್ಮ. ಅವನು ಎಂಥ ಹುಡುಗಿಯನ್ನೇ ಪ್ರೀತಿಸಿದರೂ ಸರಿ, ಅವಳನ್ನೇ ತಂದು ಮದುವೆ ಮಾಡಿಬಿಡೋಣ. ಯಾಕಂದ್ರೆ ಪ್ರೀತಿ ಪ್ರೇಮ ಎನ್ನುವುದು ಈಗಿನ ಕಾಲದಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ. ಶಂಕರ್, ಅಣ್ಣ ಹೊಡೆದನೆಂದು ಬೇಜಾರು ಮಾಡ್ಕೊಂದಿನಪ್ಪ. ಶಂಕರ್, ಆ ಹುಡುಗಿ ಯಾರಪ್ಪ ಹೇಳು ತಮ್ಮ. ಹೇಳಪ್ಪ ಹೇಳು, ನಿನ್ನಣ್ಣ ಕೇಳುತ್ತಿದ್ದಾನೆ, ಹೇಳಪ್ಪ ಹೇಳು. ಅಣ್ಣ ಅದು ಅದು ನೋಡು ಅರ್ಜುನ, ಅವ ಹ್ಯಾಂಗ ಹೇಳ್ತಾನಪ್ಪ, ಅವನು ಪ್ರೀತಿಸಿದ್ದು ಬೇರೆ ಯಾರು ಅಲ್ಲ, ಈ ಊರಿನ ಜಮೀನ್ದಾರ್ ಸಾಹುಕಾರನಾಗಿರತಕ್ಕಂತ ಜಯರಾಜನ ತಂಗಿ ಶೀಲಾಳಂತೆಪ್ಪ, ಶೀಲಾಳಂತೆ. ಶಂಕರ, ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಭೋಗಕ್ಕೋ ಇಲ್ಲ ಬಡತನದಲ್ಲಿದ್ದೇನೆಂಬ ಭ್ರಮೆಗೋ? ಶಂಕರ, ಅಂತ ವಿಷ ಸರ್ಪದೊಂದಿಗೆ ಸಂಬಂಧ ಬೆಳೆಸುವುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೆ ಕೇಳು. ಇಲ್ಲ, ಶ್ರೀಮಂತರ ಮನೆಯ ಹೆಣ್ಣೇ ಬೇಕು ಎಂದರೆ ಬೇರೆ ಯಾರಾದರೂ ಇದ್ದರೂ ಹೇಳು, ನನ್ನ ಸರ್ವ ಆಸ್ತಿಯನ್ನಾದರೂ ಮಾರಿ ಈ ಊರಿನಲ್ಲಿ ಯಾರೂ ಮಾಡದ ರೀತಿಯಲ್ಲಿ ನಿನ್ನ ಮದುವೆ ಮಾಡಿಕೊಡುತ್ತೇನೆ. ನೋಡು ತಮ್ಮ ಶಂಕರ, ನಿನಗೊಂದು ಮಾತು ಹೇಳುತ್ತೇನೆ ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪಿಯ ಲೇಸೋ ತಮ್ಮ. ಶಂಕರ, ಜೀವನ ಎಂಬುದು ಹುಡುಗಾಟವಲ್ಲ. ನೀನೇನಾದರೂ ಹುಡುಗಾಟದ ಹುಡುಗಿಯನ್ನು ಮದುವೆಯಾದರೆ ಮುಂದೊಂದು ದಿನ ನಿನಗೆ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದಾಳು, ಎಚ್ಚರ. ಶಂಕರ, ಆ ಜಯರಾಜ ಮತ್ತು ಕಂಡವರ ಬಡವರ ಮಕ್ಕಳನ್ನು ಬಾವಿಗೆ ನೋಡಿ ನೆಲ ದೂಡುವ ಜನ ಅಂದಾಗ ಅಂತ ಶ್ರೀಮಂತರ ಸಹವಾಸ ಮಾಡಬೇಡಪ್ಪ, ಮಾಡಬೇಡ. ಏಕೆಂದರೆ ಜಯರಾಜ ಮೊದಲೇ ಕ್ರೂರಿ. ಅಂತ ಶ್ರೀಮಂತರ ಸಹವಾಸವನ್ನು ನೀನು ಮಾಡಿದ್ದೇ ಆದರೆ ನಿನ್ನನ್ನು ಕಾಡಿನೊಳಗೆ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಂದು ಬಿಟ್ಟಂಗಾಗಿತ್ತಪ್ಪ ನಿನ್ನ ಬಾಳು, ಎಚ್ಚರ. ಅಣ್ಣ, ಏನಂತ ಮಾತನಾಡಿದ್ರಿ ಗೊತ್ತಾ ನಿಮಗೆ? ನಾನೇನು ಶಾಲೆ ಕಲಿಯ ಹಳ್ಳಿ ಹುಮ್ಮನಲ್ಲ, ನಾನೊಬ್ಬ ವಿದ್ಯಾವಂತ ನಮ್ಮದು ಮರೆಯಬೇಡಿ. ಅಣ್ಣ, ಯಾಕೆ ಆ ವಿದ್ಯಾರ್ಥಿರ ಮಾತನಾಡ್ತಿದ್ದೀರಿ? ಮಾವ, ಯಾರ ಎದುರಿಗೆ ಏನು ಮಾತನಾಡ್ತೀರಿ ಅಂತ ಗೊತ್ತಾ ನಿಮಗೆ? ನೋಡಮ್ಮ, ಅದು ಏನು ನನಗೆ ಗೊತ್ತಿಲ್ಲ. ನೋಡೋಣ, ನಾನು ಅವಳನ್ನೇ ಪ್ರೀತಿಸೋದು, ಅವಳನ್ನೇ ಮದುವೆ ಆಗೋದು ಅಷ್ಟೇ. ನೋಡಿದೆಯಾ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳು. ಪ್ರೀತಿಯ ಹುಚ್ಚು ನೆತ್ತಿಗೆ ಹರಿಸಿಕೊಂಡು ಮನೆಯಲ್ಲಿ ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿರುವನಪ್ಪ, ಮಂಗನಂತೆ ಅರ್ಜುನ. ಮಣ್ಣಿನಿಂದ ಕವರವರು ಕೆಟ್ಟರು, ಹೆಣ್ಣಿನಿಂದ ರಾವಣ ಕೆಟ್ಟ. ಏ ಶಿವಲಿಂಗೇಶ, ಈ ವಿಷಯ ಎಲ್ಲಿಗೆ ಹೋಗಿ ನಿಲ್ಲಿಸುತ್ತಪ್ಪ, ಅರ್ಜುನ. ಅರ್ಜುನ, ಇದರ ಸಂಪೂರ್ಣ ಭಾರ ನಿನ್ನ ಮೇಲೆ ಹಾಕಿದ್ದೇನೆಪ್ಪ, ನಿನ್ನ ಮೇಲೆ ಇದನ್ನು ನೀನೇ ಬಗೆಹರಿಸಪ್ಪ, ನೀನೇ ಬಗೆಹರಿಸು.
ಅಣ್ಣ, ಆನೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ. ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದೆನೋ, ಇಂದು ಅವರ ಮುಂದೆ ತಲೆ ತಗ್ಗಿಸುವಂತಾಯಿತಣ್ಣ ನನ್ನ ಜೀವನ. ಎಷ್ಟೋ ಬಡವರ ಬಲಿ ತೆಗೆದುಕೊಂಡು ಹತ್ತೂರಿಗೆ ಹಮ್ಮೀರನಾಗಿ ಮೆರೆಯುತ್ತಿರುವ ಆ ಸೊಕ್ಕಿದ ಶ್ರೀಮಂತನಿಗೆ ಮಿಕ್ಕಿದ ಹುಲಿಯಾಗಿ ಸ್ವಚ್ಛಂದವಾಗಿ ಹಣದ ಹಮ್ಮಿನಲ್ಲಿ ಹಾರಾಡುತ್ತಿರುವ ಅವನಿಗೆ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಅವನಿಂದ ಅನ್ಯಾಯಕ್ಕೊಳಗಾದ ಜನರಿಂದ ಚೀತು ಎನಿಸಬೇಕೆಂದಿರುವ ಈ ನಿನ್ನ ತಮ್ಮ ಇಂದು ನನ್ನ ತಮ್ಮ ಶಂಕರ ಕೈ ಕಟ್ಟಿಬಿಟ್ಟ, ನನ್ನ ಕೈ ಕಟ್ಟಿಬಿಟ್ಟ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನಾವಿಬ್ಬರು ಎಷ್ಟ ಹೇಳಿದರೂ ಶಂಕರ ನಮ್ಮ ಮಾತು ಕೇಳುವ ಸ್ಥಿತಿಯಲ್ಲಿ ಇಲ್ಲಪ್ಪ. ಅರ್ಜುನ, ಮುತ್ತು ಕೊಡುವಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವಳು ಯಾರಿಗೆ ತಾನೇ ನೆನಪಿರುತ್ತೆಪ್ಪ, ಯಾರಿಗೆ ತಾನೇ ನೆನಪು ಅಂದಾಗ ಶಂಕರ ನಿನ್ನ ಮಾತು ಯಾಗ ಕೇಳ್ತಾನಪ್ಪ, ಯಾಗ ಕೇಳ್ತಾನ. ಅರ್ಜುನ, ಮೀಸೆ ಬಂದಾಗ ಮೂಗುತು ಯಾರಿಗೆ ತಾನೇ ನೆನಪಿರುತ್ತೆ ಅಂದಾಗ ಹೆಣ್ಣಿನ ತೋಳತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು ಒಂದೇ, ಬೋರಗಲ್ಲಿನ ಮೇಲೆ ನೀರು ಸುರಿಸುವುದು ಎರಡು ಒಂದೇ. ಹಿರಿಯ ಅಣ್ಣಂದರಿಗೆ ಈ ಕಲಿಯುಗದಲ್ಲಿ ಜವಾಬ್ದಾರಿ ತಪ್ಪಿದ್ದಲ್ಲಪ್ಪ, ಜವಾಬ್ದಾರಿ ಅಣ್ಣ, ಈ ನಿಮ್ಮ ಮಸಳೆ ಕಣ್ಣೀರಿಗೆ ಕರಗವನಲ್ಲ ಶಂಕರ್. ಮೊಸಳೆ ಕಣ್ಣೀರು ನೋಡಿದೆ ಅರ್ಜುನ, ಯಾಗ ಮಾತನಾಡುವಾಗ ನಿನ್ನ ತಮ್ಮ ಶಂಕರ ಹೇ ದೇವ, ಅವನಿಷ್ಟದಂತೆ ಆಗಲೆಪ್ಪ, ಅವನಿಷ್ಟದಂತೆ ಆಗಲಿ. ಅರ್ಜುನ, ನಂದು ಸ್ವಲ್ಪ ಕೆಲಸ ಇದೆಯಪ್ಪ, ಹೊರಡುತ್ತೇನೆಪ್ಪ, ಹೊರಡುತ್ತೇನೆ. ಮನುಜನ ಬಾಳಲು ದೇವರ ಲೀಲೆ ಬಲ್ಲವರಾದು, ಮನುಜನ ಬಾಳಲು ದೇವರ ಲೀಲೆ ಬಲ್ಲವರಾದು, ಗಿಳಿಸಿ ಬಂದನು ಸಿಹಿ ಬಿಡುವುದು, ಸಾಕಲು ಸಡುಗಳನ್ನು ಹೋಗ ಬಿಡುವುದು, ಮಾವ, ಎಂತ ಒಡ ಹುಟ್ಟಿದ ಸಹೋದರರು ನಾವು. ಒಂದೇ ಕರಳು ಬಳ್ಳಿಯಿಂದ ಬಂದರು, ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನನ್ನ ತಮ್ಮ. ಮಾವ, ಅದಕ್ಕೆ ಚಿಂತೆ ಮಾಡ್ತೀರಿ ಮಾವ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈಗಾಗಲೇ ಶಂಕರ ಮಾವ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದಾನೆ. ಅವನಿಷ್ಟದಂತೆ ಮದುವೆ ಮಾಡಿದ್ರೆ ಆಯ್ತು ಮಾವ. ಗಂಗಾ, ನಿನಗಿರುವಷ್ಟು ಬುದ್ಧಿ ಆ ನನ್ನ ತಮ್ಮನಿಗಿಲ್ಲವಲ್ಲ ಗಂಗಾ. ಹೌದು, ಅದು ಇರಲಿ ಗಂಗಾ. ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ಮಾವ, ಒಪ್ಪಿಗೆ ಒಪ್ಪಿ ಕತ್ತನೆ ನಿಮ್ಮ ಕೈ ಕೊಡುವಾಗ ನಿಮ್ಮ ಸತಿ ಆಗಲು ನಾನು ಸಿದ್ಧಳಿದ್ದೀನಿ. ನನಗೆ ಆಶೀರ್ವಾದ ಮಾಡಿ ಮಾವ. ಹೇಳು ಗಂಗಾ, ಎದ್ದೇಳು. ನಿನ್ನಂತ ಗುಣವಂತಿ ನನಗೆ ಸತಿಯಾಗಿ ಬರುವುದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಎಂದುಕೊಳ್ಳುತ್ತೇನೆ. ಹಾಗಾದ್ರೆ ಇಂಥ ಸಂತೋಷದ ಸಮಯದಲ್ಲಿ ಸಯೋನಾ ಒಂದ ಸುಂದರವಾದ ಗಾನ ಗಂಗಾ.
ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ ಬಾಳ ಸಂಕ್ರಾಂತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿ ಶಿವರಾಭಿಷೇಕ ನನಗೆ ಪ್ರೇಮಾಭಿಷೇಕ